ದಯವಿಟ್ಟು ಪೊಲೀಸರು ನೀವು ನಿಮ್ಮ ವ್ಯವಸ್ಥೆಯಲ್ಲಿ ಪ್ರಾಬ್ಲಮ್ಸ್ ಇದೆ ನಮಗೆ ಗೊತ್ತು, ನಾವು ಅದನ್ನು ಮುಂದಿನ ದಿನಗಳಲ್ಲಿ ನಮ್ಮನ್ನು ಅಧಿಕಾರಕ್ಕೆ ನಾವು ಅದನ್ನು ಸರಿ ಮಾಡ್ತೀವಿ, ನಿಮಗೂ ಪ್ರಾಮಾಣಿಕವಾಗಿ ನ್ಯಾಯವಾಗಿ ಬದುಕುವಂಥ ವಾತಾವರಣ ನಿರ್ಮಿಸ್ಕೊಡ್ತೀವಿ. ಇಷ್ಟು ನಾನು ಹೇಳಬೇಕು ಅಂತಿದ್ದೆ. ನೀವೇನಾದರೂ ಹೇಳಿದ್ರೆ ದಯವಿಟ್ಟು. ಇವರು ನಮಸ್ಕಾರ ಬಂಧುಗಳೇ. ಧನಂಜಯ್ ನಿಮಗೆಲ್ಲ ಗೊತ್ತಿರ್ತಾರೆ, ಫೇಮಸ್ ಆಗಿದ್ದಾರೆ. ಫೇಮಸ್ಸು ಅವರು ಯಾವುದೋ ಒಂದು ಏನು ಬಿಗ್ ಬಾಸಲ್ಲಿ ಹೋಗಿ ಫೇಮಸ್ ಆಗಿರೋದಲ್ಲ, ಫೀಲ್ಡಲ್ಲಿ ರಿಸ್ಕ್ ತಗೊಂಡು ಭ್ರಷ್ಟಾಚಾರನ ಎಕ್ಸ್ಪೋಸ್ ಮಾಡಿ ಫೇಮಸ್ ಆಗಿರುವಂಥವ್ರು. ನಾನು ಇವತ್ತೊಂದು ಘಟನೆ ಬಗ್ಗೆ ನಾನು ಎಲ್ಲರಿಗೂ ಒಂದು ಮಾಹಿತಿ ಸಿಗಲಿ ಏನಾಗ್ತಿದೆ. ಇವತ್ತು ನಮಗೆ ಇನ್ಫಾರ್ಮೇಷನ್ ಬಂದಿದ ತಕ್ಷಣ ನಾವು ಸ್ಪಾಟಿಗೆ ಹೋಗಿ ಆ ಗಾಡಿನ ತಡೆದುಬಿಟ್ಟು ಇಮಿಡಿಯೇಟಾಗಿ ನಾವು ಕಾನೂನಾತ್ಮಕವಾಗಿ ನಾವೇನು ಮಾಡಬೇಕು 112ಗೆ ಫೋನ್ ಮಾಡಬೇಕು. ಅದನ್ನೆಲ್ಲ ನಾವು ಪ್ರಕ್ರಿಯೆನ ಮುಗಿಸಾದ್ಮೇಲೆ ಪೊಲೀಸರು ಅಲ್ಲೇ ಇರ್ತಾರೆ. ನಮ್ಮ ಮೇಲೆ ಯಾರೋ ಒಬ್ಬರು ಏಕಾಏಕಿ ಬರ್ತಾರೆ, ಗೂಂಡಾಗಳು ಲೈವ್ ಮಾಡಬೇಡ, ಫೋಟೋ ತೆಗಿಬೇಡ, ಅವಾಚ್ಯ ಶಬ್ದದಲ್ಲಿ ನಿಂದಿಸ್ತಾರೆ. ನನಗೆ ನಮ್ಮ ಕಾರ್ಯಕರ್ತರು ಯಾರು ಟೀ ಶರ್ಟ್ ಹಾಕಿರ್ತಾರೋ ಅವ್ರ ಮೊಬೈಲ್ಗಳನ್ನ ಕಿತ್ಕೊತಾರೆ. ಆಮೇಲೆ ಪೊಲೀಸರು ಅಲ್ಲಿ ನಿಂತ್ಕೊಂಡು ಸುಮ್ಮನೆ ನೋಡ್ತಾ ಇರ್ತಾರೆ. ಸುಮ್ಮನೆ ಹಿಂಗೆ ಫೋರ್ಸ್ ಕೊಟ್ಕೊಂಡು ಪೊಲೀಸವರು ಹೊಡಿಲಿ ಬಿಡು ಇವ್ರಿಗೆ ಅನ್ನೋದು ನಿಂತ್ಕೊಂಡು ಫೋರ್ಸ್ ಕೊಡ್ತಾ ಇರ್ತಾರೆ. ಅದೇ KRS ಪಾರ್ಟಿಯವರು ಯಾರಿಗಾದ್ರೂ ಅಧಿಕಾರಿಗಳು ಅಕ್ರಮ ಮಾಡ್ತಿದ್ದಾರೆ ಅಂತ ತಡಿಯಕ್ಕೆ ಹೋದಾಗ 100 ಜನ ಪೊಲೀಸರು ಬಂದು FIR ಇರಲ್ಲ, ಏನಿರಲ್ಲ, ಇಮಿಡಿಯೇಟಾಗಿ ಎತ್ತಾಕೊಂಡು ಹೋಗ್ಬಿಡ್ತಾರೆ. ಕಣ್ಣು ಮುಂದೆ ಆಗಿರೋ ಏನೋ ನಮಗೆ ಏನು ಹೊಡೆದಿದ್ದಾರೆ ಇದ್ರೂ ಇದುವರೆಗೂ ಆ ಗೂಂಡಾಗಳಾಗಿರ್ಬೋದು, ಆ ರೌಡಿಗಳಾಗಿರ್ಬೋದು ಪೊಲೀಸರ ಜೊತೆಗೆ ಬಂದಿದ್ದಾರೆ, ಆದರೆ ಪೊಲೀಸ್ ಸ್ಟೇಷನಿಗೆ ಬಂದಿಲ್ಲ. ಆದರೆ ನಮ್ಮ ಮನೆಗಳನ್ನೆಲ್ಲ ಹೋಗಿ ಎತ್ತಾಕೊಂಡು ಬಂದು IR ಆಫೀಸರ್ ಯಾರೋ ಇದಾಗಿದೆ. ಇವಾಗ ನೋಡಿರ್ಬೋದು ಇತ್ತೀಚಿನ ಘಟನೆಗಳು. ನಮ್ಮವ್ರನ್ನ ಊರು ಯಾವುದೋ ಬೇರೆ ಜಿಲ್ಲೆಗೆ ಹೋಗ್ಬಿಟ್ಟು ಎತ್ತಾಕೊಂಡ್ಬರ್ತಾರೆ. ಏನಕ್ಕೆ? ಪ್ರಶ್ನೆ ಮಾಡಿರೋದಕ್ಕೆ. ಆದರೆ ಹಲ್ಲೆ ಮಾಡಿರೋರು ಇವತ್ತು ಕಣ್ಣೆದ್ರು ಹಲ್ಲೆ ಮಾಡಿದ್ದಾರೆ, ಪೊಲೀಸ್ ಸಮ್ಮುಖದಲ್ಲಿ ಹಲ್ಲೆ ಮಾಡಿದ್ದಾರೆ ಅಂಥವ್ರು ಇವತ್ತು ಇನ್ನೂ ಬಂದಿಲ್ಲ. ಕೈಗೆ ಜೊತೆಲಿದ್ದಾರೆ, ಗಾಡಿ ಓಡಿಸ್ಕೊಂಡು ಬಂದವನು ನಮ್ಮ ಹಲ್ಲೆ ಮಾಡಿರೋನು ಅವನು ನಮ್ಮ ಮೇಲೆ ಗುದ್ದಕ್ಕೆ ಬಂದಿದ್ದಾನೆ. ಜೊತೆಲಿ ಪಕ್ಕದಲ್ಲಿ ಒಬ್ಬ PC ಕೂತಿದ್ದಾರೆ. ಅವನು ಇವಾಗ ಇಲ್ಲಿ ಕರ್ಕೊಂಡು ಬಂದ್ರೆ ಅವ್ರು ಪಬ್ಲಿಕ್ ಅಂತ ಹೇಳ್ತಾರೆ. ಅಲ್ಲ ಕಣ್ರಿ, ಇಷ್ಟು ಜನ 100 ಜನ ನೋಡಿದ್ದಾರೆ, ನಾಚಿಕೆ ಆಗಲ್ವೇನ್ರಿ ನಿಮ್ಗೆಲ್ಲ? ಇಷ್ಟೊಂದು ಅಕ್ರಮಗಳನ್ನ ನಾವು ಬಹಿರಂಗವಾಗಿ ತಡೀತಾ ಇದ್ದೀವಿ. ಹಲ್ಲೆ ಆಗಿದೆ, ನಮಗೆ ರಕ್ಷಣೆ ಕೊಡಬೇಕು. ನಾವೇನು ಸಮಾಜದ್ರೋಹಿ ಕೆಲಸನ ಮಾಡ್ತಾ ಇದ್ದೀವಿ, ಸಮಾಜಕ್ಕೆ ಒಳ್ಳೇದಾಗುವಂಥ ಕೆಲಸಗಳು ಮಾಡ್ತಾ ಇದ್ದೀವಿ. ಬಡವ್ರ ಅಕ್ಕಿನೂ ನಾವು ಉಳಿಸ್ತಾ ಇದ್ದೀವಿ. ಇದು ಸಣ್ಣ ಮಟ್ಟ ಆಗಿರ್ಬೋದು, ಆದರೆ ಇದು ಮುಂದಿನ ದಿನಗಳಲ್ಲಿ ತುಂಬ ವ್ಯಾಪಕವಾಗಿ ಇದಾಗುತ್ತೆ, ಎಲ್ಲರಿಗೂ ಒಳ್ಳೇದಾಗುತ್ತೆ. ನಾವು ಸಂಜೀವಿನಿ ಸೇವೆ ಮನೆಗೆ ಹೋಗಿ ಸಮಸ್ಯೆ ಕೇಳ್ತಾ ಇದ್ದೀವಿ. ಸಮಸ್ಯೆ ಸರ್ ನಮಗೆ ರೇಷನ್ ಸರಿಯಾಗಿ ಕೊಡಲ್ಲ ಸರ್, ಭಿಕ್ಷುಕರ ಥರ ನಮ್ಮನ್ನು ಕೂರಿಸ್ತಾರೆ ಸರ್, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೂರಿಸ್ತಾರೆ ಗಂಟೆ. ಆಮೇಲೆ ನೋಡಿದ್ರೆ ಇದು ನನಗೆ ಬರಲ್ಲ, ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಸತಾಯಿಸ್ತಾರೆ. ನಾವು ಕೂಲಿನ ಅಲ್ಲಿ ಮಾಡೋದು ಬಿಟ್ಬಿಟ್ಟು ಇವ್ರಿಗೋಸ್ಕರ ಬರ್ತೀವಿ ಅಂತ ಹೇಳ್ತಾರೆ. ಆದರೆ ನೋಡಿದ್ರೆ ಒಂದು ದಿವಸಕ್ಕೆ ರೇಷನ್ ಬಂದಿರುತ್ತೆ, ಒಂದು ದಿವಸಕ್ಕೆ ಮಾರನೇ ದಿವಸಕ್ಕೆ ಖಾಲಿ ರೇಷನ್ನು. ಎಲ್ಲಿ ಹೋಗ್ತಿದೆ ರೇಷನ್? ಇಲ್ಲಿ ಬಂದಿದೆ ರೇಷನ್. ಇದ್ರಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ? ಡಿಪ್ಪೋದವನಾಗಿರ್ಬೋದು, ರೇಷನ್ ಯಾರು ಸರ್ವರಾಜ್ ಮಾಡಿ ಅವನು ಆಗಿರ್ಬೋದು, ಅವ್ರ ಮೇಲ್ಗಡೆ ಫುಡ್ ಆಫೀಸರು, ಅವ್ರ ಮೇಲ್ಗಡೆ DD, ಇವರೆಲ್ಲರೂ ಶಾಮೀಲಾಗಿರೋದು ಇದರಲ್ಲಿ ಯಾರೋ ಒಬ್ರಲ್ಲ. ಈ 4 ಜನ ಯಾರಿದ್ದಾರೆ ಅವ್ರು 4 ಜನನು ಶಾಮೀಲಾಗಿದ್ದಾರೆ ಇದರಲ್ಲಿ. ಅವ್ರಿಗೆ ₹1 ದುಡ್ಡು ಇಲ್ದೇನೆ ಅವರು ಬಿಟ್ಬಿಡ್ತಾರ ಹೇಳಿ? ಇದೆಲ್ಲ ಇವರೆಲ್ಲ ಶಾಮೀಲಾಗಿ ಮಾಡ್ತಾರೋ ಕುತಂತ್ರಗಳು ಇದು. ನಮಗೆ ಇವಾಗ ಬೇಕಾಗಿರೋದು ಒಂದೇ ಪ್ರಶ್ನೆ, ನಮ್ಮಲ್ಲಿ ಹಲ್ಲೆ ಮಾಡಿದವ್ರನ್ನ ಸ್ಟೇಷನ್ಗೆ ಕರ್ಕೊಂಡ್ ಬರ್ತಿದಾರ ಇವರು? ಎಲ್ಲೋದ್ರು ಅವರು? ಅಷ್ಟು ಜನದ ಮುಂದೆ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ, ಅವ್ರ ಮೇಲೆ FIR ಆಗುತ್ತಾ? ಏನಾಗುತ್ತೆ? ಅವ್ರನ್ನ ಇವಾಗಲೇ ಇಮಿಡಿಯೇಟಾಗಿ ಕರ್ಕೊಂಡ್ ಬರ್ತಾರ, ನೈಟೇ ಕೋರ್ಟಿಗೆ ಬಿಡ್ತಾರ? ಅದು ನಮ್ಗೆ ಆಗ್ಬೇಕು ಇವಾಗ. ದಯವಿಟ್ಟು ಯಾರ್ಯಾರು KRS ಪಾರ್ಟಿ ಅವ್ರು ನೋಡ್ತಿದ್ರೆ ಹೆಚ್ಚಿನ ಸಂಖ್ಯೆನಲ್ಲಿ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಹತ್ರ ಬನ್ನಿ. ಇವತ್ತು ಗೂಂಡಾಗಳ ಮೇಲೆ FIR ಆಗಲೇಬೇಕು. ಆಮೇಲೆ ಅಲ್ಲಿ ಯಾರ್ಯಾರ ಕರ್ತವ್ಯ ಅಧಿಕಾರಿಗಳಿದ್ರು ಅವ್ರು ಏನು ಮಾಡಿದಾರೋ, ಅವ್ರ ಏನು ರೆಕಾರ್ಡ್ಸ್ ಇದೆ ಅವೆಲ್ಲ ತೆಗಿಸ್ಬೇಕು. ಇವತ್ತು ಅವ್ರ ಹತ್ರನೂ ಒಂದು ಇದಿರುತ್ತೆ, ಏನು ಬಾಡಿ ಕ್ಯಾಮ್ರಾ ಇರುತ್ತೆ. ಬಾಡಿ ಕ್ಯಾಮ್ರಾದಲ್ಲಿ ಸಂಪೂರ್ಣವಾಗಿ ರೆಕಾರ್ಡ್ ಆಗಿದೆ. ಅಕಸ್ಮಾತ್ ರೆಕಾರ್ಡ್ ಆಗಿಲ್ಲ ಅಂದ್ರೆ ಅದು ಪೊಲೀಸ್ ಅವರ ಲೂಪೋಲು, ಅದು ಕರ್ತವ್ಯ ಏನಂತಾರೆ ಅವರು ಕರ್ತವ್ಯ ಲೋಪ. ಅದು ಅವ್ರ ಮೇಲೆ ಆಕ್ಷನ್ ಆಗ್ಬೇಕಿದು, ಅದು ಇವತ್ತೇ ಆಗ್ಬೇಕು. ನೋಡೋಣ ಇವತ್ತು ಇವರು ಏನ್ ಮಾಡ್ತಾರೆ ಪೊಲೀಸವರು. ದೂರನ್ನ ನಾವೇನೋ ನಮ್ಮ ಮೇಲೆ ಯಾರು ಅಲ್ಲೇ ಮಾಡಿದಾರೋ ಅವ್ರದ್ದು ವಿಡಿಯೋ ಫೋಟೋ ಎಲ್ಲ ಇದೆ. ಜೊತೆಲಿ ಬಂದ್ರು ಅವ್ರನ್ನ ಹಿಡಿಯಕ್ಕಾಗಿಲ್ಲ, ಇನ್ನ ಕರ್ಕೊಂಡು ಬರಕ್ಕಾಗಿಲ್ಲ. ನೋಡೋಣ ಏನ್ ಮಾಡ್ತಾರೆ ಅಂತ. ಪೊಲೀಸರು ಯಾರನ್ನ ಕರ್ಕೊಂಡ್ ಬಂದ್ರು ಅಂದ್ರಲ್ಲ, ಪಬ್ಲಿಕ್ ಅಂತ ಹೇಳಿದ್ರಲ್ಲ ಅವರು ಜೊತೆಲಿ. ಅವಾಗ ಪೊಲೀಸರು ಕರ್ಕೊಂಡ್ ಬಂದ್ರ ಪಬ್ಲಿಕ್ ಅಂತ ಹೇಳ್ತಾರಲ್ಲ, ಕಾಡ್ರನ್ನ ಓಡಕ್ ಬಿಟ್ಬಿಟ್ಟು ಪಬ್ಲಿಕ್ ನ ಕರ್ಕೊಂಡ್ ಬಂದ್ರೆ ಪಬ್ಲಿಕ್ ಅಲ್ಲ ಸರ್, ಅವನು ಅಲ್ಲೇ ಮಾಡಿದಾನೆ. ಅವ್ರು ಅನ್ಕೊಂಡಿದ್ದಾರೆ ಅಲ್ಲೇ ಮಾಡಿದವರು ನಾವೆಲ್ಲ ಹೊಡಿಬಹುದು, ನಮಗ್ ಶಕ್ತಿ ಇದೆ ಅಂತ. ನಾವು ಕೂಡಲೇ ಬೆಳೆದಿರೋದು, ನಮ್ಮ ಹತ್ರನೂ ಶಕ್ತಿ ಇದೆ ಹೊಡಿಯಕ್ಕೆ, ನಾವ್ ಯಾರಿಗೂ ಕಮ್ಮಿ ಇಲ್ಲ. ಆದ್ರೆ ನಾವು KRS ಪಾರ್ಟಿ ಅವ್ರಿಗೂ ಯಾರು ಇದುವರೆಗೂ ಒಂದು ಅವಾಚ್ಯ ಶಬ್ದ ಆಗಿರ್ಬೋದು ಅಥವಾ ಯಾರ ಮೇಲಾದ್ರೂ ಕೈ ಮಾಡೋದಾಗಿರ್ಬೋದು ಇದುವರೆಗೂ ಈ KRS ಪಕ್ಷದ ಇತಿಹಾಸದಲ್ಲೇ ಇಲ್ಲ. ಆಯ್ತಾ? ಈ ಗೂಂಡಾಗಳು ಅನ್ಕೊಂಡ್ಬಿಟ್ಟಿದ್ದಾರೆ, ಇವ್ರಿಗೆ ಹೊಡೆದಿದ ತಕ್ಷಣ ನಾವು ಭಯ ಬಿದ್ದ್ಬಿಡ್ತೀವಿ.
ನಾವು ಇನ್ ಮುಂದಕ್ಕೆ ಏನ್ ಬೇಕಾದ್ರೆ ಮಾಡ್ಬಿಡ್ಬಹುದು. ನೀವು ಹೊಡೆಯೋದಲ್ಲ, ಹೇಳಿದ್ವಲ್ಲ ನಮ್ಮ ಹತ್ರನೂ ಶಕ್ತಿ ಇದೆ. ನಾವು ತಾಯಿ ಎದೆಯಲ್ಲಿ ಕುಡ್ದಿರೋರೆ, ಆಯ್ತಾ? ಮುಂದಕ್ಕೆ ನಾವೇನ್ ಕಾನೂನಾತ್ಮಕವಾಗಿ ಮಾಡ್ತೀವಿ ಅದನ್ನ ಮಾಡ್ತೀವಿ. ಇದು ಅಣ್ಣಯ್ಯಪ್ಪ ರೋಡು, ಅಣ್ಣಯ್ಯಪ್ಪ ಆಕ್ರೋಶ ಎಲ್ರಿಗೂ ಬರುತ್ತೆ.